ನಮಸ್ತೆ ಎಲ್ರಿಗೂ. ಮೇಲ್ಕೋಟೆ ಪುಳಿಯೋಗರೆ ಮಾಡ್ತಾಯಿದ್ದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿ ಇರುತ್ತೆ, ಸೂಪರಾಗಿರುತ್ತೆ. ನಮ್ಮ ಮನೇಲಿ ಪ್ಯಾಕೆಟ್ ತಂದು ಯೂಸ್ ಮಾಡಲ್ಲ, ಸೊ ನಾನೇ ಪ್ರಿಪೇರ್ ಮಾಡೋದು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ವೆರಿ ಸಿಂಪಲ್. ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋದು. ಅದೇ ಆಯಿಲ್ಗೆ 1/2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋದು. ವಿತೌಟ್ ನಿಮ್ಗೇನಾದರೂ ಬೇಕು ಅನಿಸಿದ್ರೆ ಮೆಂತ್ಯ ಹಾಕ್ಕೋಬೋದು. 1/2 ಸ್ಪೂನಷ್ಟು ನಾನು ಹಾಕ್ತಾಯಿಲ್ಲ, ಆಪ್ಷನಲ್ಲು. 1 ಸ್ಪೂನ್ ಸಾಸಿವೆಗೆ 4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋದು. ಸೊ ಹಾಕ್ಕೊಂಡು ಒಂಚೂರು ಕೆಂಪು ಬರೋಷ್ಟು ರೋಸ್ಟ್ ಆಗೋವರೆಗೆ 4 ಸ್ಪೂನಷ್ಟು ಜೀರಿಗೆಗೆ 8 ಸ್ಪೂನಷ್ಟು ಧನಿಯಾ ಮೀನ್ಸ್ ಕೊತ್ತಂಬರಿ ಬೀಜ ಹಾಕ್ಕೊಳ್ಳೋ ಅಂಥದ್ದು. ಅದಕ್ಕೆ 1 to 16 ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು. ತುಂಬ ಟೇಸ್ಟಿ ಇರುತ್ತೆ, ಆ್ಯಕ್ಚುಲಿ ರುಚಿ ಇರುತ್ತೆ. ಬೇರೆ ಕಡೆ ನಾವು ಹೊರಗಡೆ ಪ್ಯಾಕೆಟ್ ತಂದು ಕಲಿಸ್ಕೊಂಡು ತಿಂದರೆ ಅದಷ್ಟು ಟೇಸ್ಟಿನೂ ಅನಿಸಲ್ಲ, ಮತ್ತು ಅದು ಎಷ್ಟು ಬೇಗ ಖಾಲಿನೂ ಹೋಗೋಗ್ಬಿಡುತ್ತೆ. ಇದು ಒಂದು ಸಲ ಮಾಡಿಕೊಂಡ್ರೆ, ಇಲ್ಲ ಅಂದರೂ ನಾನು ಹೇಳ್ದಷ್ಟು ಮಾಡಿದ್ರೆ ಒಂದು 7-8 ಜನನಾದರೂ ತಿನ್ಬೋದು. ಸೊ 8 ಧನಿಯಾ ಆದಮೇಲೆ 16 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರ ಇರುತ್ತೆ. ನಾನು ಒಂದು 12 ಖಾರ ಮೆಣಸಿನ್ಕಾಯಿ ಮತ್ತೊಂದು 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಕಲರು ಚೆನ್ನಾಗಿ ಬರುತ್ತೆ. ಸೊ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋ ಅಂಥದ್ದು. ಮತ್ತಿನ್ನೊಂದು ಪ್ಯಾನ್ಗೆ ಒಂದು 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದೇ ಆಯಿಲ್ಗೆ ಕಡಲೆಬೀಜ ಮತ್ತು ಸಾಸಿವೆ, ಮೆಣಸಿನ್ಕಾಯಿ, ಕಡಲೆಪಪ್ಪು, ಕಡಲೆಬೇಳೆ ಎಲ್ಲನೂ ಹಾಕ್ಕೊಳ್ಳೋ ಅಂಥದ್ದು. ನಾನು ಮನೇಲಿ ಕಡಲೆಬೀಜ ತಿನ್ನಲ್ಲ, ಸೊ ನಾನು ಅದಕ್ಕೆ ಸ್ಕಿಪ್ ಮಾಡ್ತಾಯಿದ್ದೀನಿ. ಕಡಲೆಬೀಜನ ಹಾಕ್ಕೊಂಡು ಫಸ್ಟ್ ಎತ್ತಿಟ್ಕೊಂಡ್ರೂ ನಡೆಯುತ್ತೆ. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು 4 ಗೋಡಂಬಿ, ಕಡಲೆಬೇಳೆ ಹಾಕ್ಕೊಂಡು ಚುಟ್ಟಿ ಕಲರ್ ಬಂದ ತಕ್ಷಣ ಕರಿಬೇವು ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾವು ಹುಣಸೆಹಣ್ಣು ಕಲಸಿ ನೀಟಾಗಿ ಗಟ್ಟಿಗೆ ಕಲಸಿ ಮುನಿ ಹಾಕಿಟ್ಟಿರೋ ಅಂಥದ್ದು. ಆ ಹುಣಸೆ ನೀರನ್ನ ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದೇ ಮಾಡ್ತಾ ಇರೋದ್ರಿಂದ ಫಸ್ಟ್ ಎತ್ತಿಟ್ಬಿಡ್ಬೋದು, ಇಲ್ಲ ನಾನು ಆವಾಗಲೇ ಪ್ರಿಪೇರ್ ಮಾಡ್ಕೋತಾ ಇರೋದ್ರಿಂದ ಅದಕ್ಕೇ ಯಾಕೆ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಎತ್ತಿಟ್ಬಿಟ್ಟು ಆಮೇಲೆ ಮಾಡ್ಬೋದು. 1-2 ಸ್ಪೂನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಹುಡಿ ಬೆಲ್ಲ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಹುಣಸೆಹಣ್ಣು ಗಟ್ಟಿಗೆ ಪಾಕ ಥರ ನೀಟಾಗಿ ಮರಳಬೇಕು, ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಆ್ಯಕ್ಚುಲಿ ಹುಣಸೆಹಣ್ಣು ಬೆಲ್ಲ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಆ ಪುಡಿ ಹಾಕೋದು. ಈಗಲೇ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ರೆ ಆಗುತ್ತೆ. ಅನ್ನ ಕೂಗಿಸ್ಬೇಕಾದ್ರೆ ಯಾವಾಗಲೂ ಈ ಪುಳಿಯೋಗರೆ ಚಿತ್ರಾನ್ನ ಮಾಡಬೇಕಾದ್ರೆ ಒಂಚೂರು ಉಪ್ಪು ಹಾಕಿ ಕೂಗಿಸ್ಕೊಳ್ಳಿ, ಆವಾಗ ಇನ್ನೂ ಟೇಸ್ಟಿ ಬ್ಯಾಲೆನ್ಸ್ ಆಗುತ್ತೆ ಸಪ್ಪೆ ಆದ್ರೂ. ಸೊ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಗೊಜ್ಜು ಕುದಿಸ್ತಾ ಇರೋದಕ್ಕೆ ಪುಡಿ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದರ ನೀಟಾಗಿ ಮರಳಿ ಎಲ್ಲ ಒಂದು ಸ್ವಲ್ಪ ಪಾಕ ಥರ ಬರ್ತಾ ಇದೆ ಅಂದಾಗ ನಾವು ಆವಾಗಲೇ ಮಾಡಿಟ್ಕೊಂಡ್ವಲ್ಲ ಪುಡಿನ, ಆ ಪುಡಿನ ಈ ಮರಳ್ತಾ ಇರೋ ಗೊಜ್ಜಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ವೆರಿ ಸಿಂಪಲ್ ಇರುತ್ತೆ, ಬಟ್ ವೆರಿ ಟೇಸ್ಟಿ ಇರುತ್ತೆ. ನಾವು ಮಾಡ್ಕೊಂಡು ಪುಡಿನ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಇದೆ ಪುಡಿ ಅಂದರೆ ಎತ್ತಿಟ್ಕೊಳ್ಳಿ. ನಿಮ್ಗೆ ಯಾವಾಗ ಬೇಕು ಅನಿಸುತ್ತೋ ಅದೇ ಪುಡಿನ ಗೊಜ್ಜು ಕಲಿಸ್ಕೊಂಡ್ರೆ, ಈ ಥರ ಇಟ್ಬಿಟ್ಟು ಗೊಜ್ಜು ಕಲಿಸ್ಕೊಂಡ್ರೆ ಮುಗೀತು. ಸೊ ಇಷ್ಟೇ, ವೆರಿ ಸಿಂಪಲ್. ಇವಾಗ ಇದಕ್ಕೆ ತುರಿದಿರೋ ಕೊಬ್ಬರಿ ಅಥವಾ ನೀವು ಎಣ್ಣೆಗೆ ಹಾಕಿಟ್ಟಿರುವಂಥ ಕಡಲೆ ಬೀಜ ಹಾಕ್ಕೊಬೋದು. ನಾನು ಸ್ವಲ್ಪ ಕೊಬ್ಬರಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಸೊ ನೋಡ್ಬೋದು ಎಷ್ಟು ಟೇಸ್ಟಿ ಇರುತ್ತೆ ಅಂದರೆ ಸೂಪರಾಗಿರುತ್ತೆ. ಪುಳಿಯೋಗರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಗೊಜ್ಜು ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಸೊ ಅನ್ನ ಕಲಸಿದ್ರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ ಆಗಿದೆ. ಮುಗೀತು, ಗೊಜ್ಜು ರೆಡಿ ಟು ಹೀಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.